ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ, ಆತನ ಮಹಿಮೆ ಪಡಿಸುವ. ಬನ್ನಿ, ನೀವು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ವಾಚ್ ಮಾಡ್ಬೋದು. ಒಂದು ವೇಳೆ ನೀವು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಬನ್ನಿ, ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಮ್ಮೊಟ್ಟಿಗೆ ಸಿಸ್ಟರ್ ರೋಶ್ನಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Hallelujah. Praise the Lord. ಎಷ್ಟೊಂದು ಸಂತೋಷ, ಎಷ್ಟೊಂದು ಉಲ್ಲಾಸ, ಎಷ್ಟೊಂದು ಆನಂದ ಆತನ ಸನ್ನಿಧಾನದಲ್ಲಿ. ಹೌದು, ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ತಮಗಾಗಿ ಸತ್ತು ಎದ್ದಾತನಿಗಾಗಿ ಜೀವಿಸುವವರಾಗಿದ್ದೇವೆ. ಯಾಕೆಂದರೆ ಇನ್ನು ಮುಂದೆ ಜೀವಿಸೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ನಮ್ಮ ಮೂಲಕ ಜೀವಿಸುವ ಆತನು. ಆತನೇ ನಮ್ಮ ಜ್ಞಾನವು, ಆತನೇ ನಮ್ಮ ಬಂಡೆಯು, ಆತನೇ ನಮ್ಮ ಕೋಟೆಯು, ಆತನೇ ನಮ್ಮ ರಕ್ಷಕನು, ನಮ್ಮ ಸತ್ಯವು, ನಮ್ಮ ಮಾರ್ಗವು ಎಲ್ಲವೂ ಆತನಾಗಿದ್ದಾನೆ. ಒಟ್ಟಾಗಿ ಆತನ ಸ್ತುತಿಸೋಣ. ನೀನೇ ನನ್ನ ಬಂಡೆಯು, ಕೋಟೆಯು, ದುರ್ಗವು, ನೀನೇ ನನ್ನ ತಂದೆಯು, ದೇವರು, ಕರ್ತನು. ನೀನೇ ನನ್ನ ಬಂಡೆಯು, ಕೋಟೆಯು, ದುರ್ಗವು, ನೀನೇ ನನ್ನ ತಂದೆಯು, ಕರ್ತನು, ದೇವರು. ನೀನೇ ನನ್ನ ಎಲ್ಲವೂ. Yes, Lord. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಒಡೆಯನು, ರಕ್ಷಕನು, ಆಶ್ರಯವು. ನೀನೇ ನನ್ನ ಆರೋಗ್ಯವು, ಬಲವು, ಶಕ್ತಿಯು. ನೀನೇ ನನ್ನ ಒಡೆಯನು, ರಕ್ಷಕನು, ಆಶ್ರಯವು. ನೀನೇ ನನ್ನ ಆರೋಗ್ಯವು, ಬಲವು, ಶಕ್ತಿಯು. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಮಾರ್ಗವು, ಸತ್ಯವು, ಜೀವವು. ನೀನೇ ನನ್ನ ನಂಬಿಕೆಯು, ನಿರೀಕ್ಷೆಯು, ಪ್ರೀತಿಯು.
Father. Thank you, Jesus. Thank you, Lord. ನಮ್ಮನ್ನು ಕರೆದಾತನು ನೀನು ನಂಬಿಗಸ್ತನು, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಯಾವಾಗಲೂ ಕಾಯುವಾತನು, ನಮ್ಮನ್ನು ಕೈ ಹಿಡಿದು ನಡೆಸುವಾತ ನಿನಗೆ ಸ್ತೋತ್ರ. Thank you, Jesus. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆ ಏನಿಲ್ಲ ನಿನ್ನ ಕೃಪೆ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆ ಏನಿಲ್ಲ ನಿನ್ನ ಕೃಪೆ. ಯೇಸು ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ನಂಬಿ ಬಂದೆ ನಿನ್ನ ಜೊತೆಯಲ್ಲಿ, ಜೀವದ ಮಾರ್ಗವು ನೀನಲ್ಲವೇ. ನಂಬಿ ಬಂದೆ ನಿನ್ನ ಜೊತೆಯಲ್ಲಿ, ಜೀವದ ಮಾರ್ಗವು ನೀನಲ್ಲವೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಯೇಸು ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಸಂತೈಸಿದೆ ತಾಯಿಯ ಹಾಗೆ, ಕರ ಹಿಡಿದು ನಡೆಸುವ ತಂದೆಯು ನೀನೇ. ಸಂತೈಸಿದೆ ತಾಯಿಯ ಹಾಗೆ, ಕರ ಹಿಡಿದು ನಡೆಸಿದ ತಂದೆಯು ನೀನೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಯೇಸು ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಯೇಸು ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಕರೆದಾತನೇ ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. Thank you, Lord. Oh, we praise you, Jesus. Glory, glory. Thank you, Lord. Thank you, Father. Who glory, who glorify you, Lord. Oh, we praise you, Jesus. Lord. Hallelujah. You are holy.
worship as we lift your holy name. You deserve the glory and the honor. Lord, we lift our hands in worship as we lift your holy name. You are great, you do miracles so great. There is no one else like you. There is no one else like you. You are great, you do miracles so great. There is no one else like you. There is no one else like you. Glory, glory, we magnify your name, O Lord. We worship you, Lord. Glorify your name. We magnify your name. Worship you, Lord. Glorify your name, O Lord. Thank you, Lord. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಯಾವಾಗಲೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಸಾಕಯ್ಯ ಎಂದೆಂದಿಗೂ. ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನೇನು ಅಲ್ಲ. ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನೇನು ಅಲ್ಲ. ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ ಯಾವಾಗಲೂ. ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ ಓ ಎಂದೆಂದಿಗೂ. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. Thank you, Father, your grace. Thank you, Father, your anointing. Father, our heart is open, our ears are open, O God. We're led by you and guided by your Spirit. ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ, ನಾವು ನಿನ್ನಿಂದ ನಾವು ಹೊಂದುತ್ತೇವೆ. We thank you. Thank you, Lord, your grace and favor, O God. Thank you, Lord, your protection. ತಂದೆ, ಪ್ರತಿಯೊಂದು ಹೃದಯಗಳನ್ನು ಸಂತೈಸುವ ಆತ ನೀನಾಗಿದ್ದೆ. ಪ್ರತಿಯೊಂದು ಹೃದಯಗಳನ್ನು ಆಧರಿಸುವ ಆತ ನೀನಾಗಿದ್ದೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಈ ಸಂಜೆ ವೇಳೆಯಲ್ಲಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Our words are very, very important. ನಮ್ಮ ಮಾತುಗಳು ವೆರಿ ವೆರಿ ಇಂಪಾರ್ಟೆಂಟ್. ನಾವೇನು ಮಾತಾಡ್ತೇವೆ ಅದು ಬಹಳ ಪ್ರಾಮುಖ್ಯವಾದದ್ದು.
ಯೇಸು ಸ್ವಾಮಿ ಹೇಳಿದ, ಯಾರಾದರೂ ಬಾಯಾರಿದರೆ ಆತ ನನ್ನ ಬಳಿಗೆ ಬರಲಿ, ನನ್ನಿಂದ ಕುಡಿಯಲಿ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಕ್ರಿಸ್ತಿಯ ಜೀವಿತ ಎಂಬುವಂಥದ್ದು ಅದು ನಂಬಿಕೆ. ಇಟ್ ಈಸ್ ಫೇತ್. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ನೀವು ಪ್ರಾರ್ಥನೆ ಮಾಡಬೇಕಂತ ಹೇಳಿದ್ರೆ ನಿಮಗೆ ನಂಬಿಕೆ ಬೇಕು. ದೆವ್ವಗಳನ್ನು ಓಡಿಸ್ಬೇಕಂತ ಹೇಳಿದರೆ ನಿಮಗೆ ನಂಬಿಕೆ ಬೇಕು. ರೋಗಿಗಳನ್ನು ಸ್ವಸ್ಥಪಡಿಸಬೇಕಂದ್ರೆ ನಿಮಗೆ ನಂಬಿಕೆ ಬೇಕು. ಓನ್ಲಿ ಫೇತ್. ಒಂದು ಕಡೆ ಹೇಳ್ತೀವಿ ನಂಬಿಕೆ ನಿಮಗೆ ಇಲ್ಲ ಅಂತ ಹೇಳಿದರೆ ನಿಮಗೆ ಸ್ಥಿರತೆ ಇಲ್ಲ ಅಂತ. ಓಕೆ, ದೇವರ ನದಿ ನಿಮ್ಮ ಮೂಲಕ ಹರಿಬೇಕಂತ ಹೇಳಿದರೆ ಯು ಮಸ್ಟ್ ಬಿಲೀವ್. ನೀನು ನಂಬಬೇಕು. ಓಕೆ, ಆ ನದಿ ಹರಿಯುವಂಥದ್ದು ಹೇಗೆ? ಫೇತಲ್ಲಿ ನಾವು ಮಾತಾಡಿದಾಗ, ನೀವು ಯಾರಿಗಾದ್ರೂ ಸ್ವಾರ್ಥ ಕೊಡ್ತೀರಿ, ನೀವು ನಂಬಿಕೆಯಲ್ಲಿ ಮಾತಾಡುತ್ತೀರಿ, ಯು ಆರ್ ರಿಲೀಸಿಂಗ್ ಲೈಫ್. ನೀವು ಜೀವವನ್ನು ಮಾತಾಡುತ್ತೀರಿ. ಲೈಫ್. ಇವನ್ ದೇವದೂತರಿಗೆ ಗೊತ್ತುಂಟು ನಿಮ್ಮ ನಾಲಿಗೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಓಕೆ, ಅದಕ್ಕೋಸ್ಕರ ದೇವದೂತನ ಕೊರ್ನೇಲಿಯನಿಗೆ ಹೇಳ್ತಾನೆ, ಪೇತ್ರನು ಕರೆ, ಅವನು ಕೆಲವು ಮಾತುಗಳನ್ನು ಮಾತಾಡುತ್ತಾನೆ. ಅವನು ಹೇಳುವ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ಓಕೆ, ರಕ್ಷಣೆ. ಕೆಲವು ಮಾತುಗಳನ್ನು ಹೇಳುತ್ತಾನೆ. ಅದಕ್ಕೋಸ್ಕರ ದೇವರ ರಾಜ್ಯ ಎಂಬುವಂಥದ್ದು ಅದು ಕೇವಲ ಮಾತುಗಳಲ್ಲಿ ಅಲ್ಲ, ಶಕ್ತಿಯಲ್ಲಿದೆ. ಅದರ ಅರ್ಥ ನಿಮ್ಮ ಮಾತುಗಳ ಹಿಂದೆ ಶಕ್ತಿ ಇದೆ. ಶಕ್ತಿ ಬೇರೆ ಯಾರಲ್ಲ, ಇಸ್ ದ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮನು. 4:20 ವಚನ, ಫಸ್ಟ್ ಕೊರಿಂಥಿಯನ್ ನಾವು ಓದಿದ್ರೆ ನಮಗೆ ಸಿಗ್ತದೆ. ದೇವರ ರಾಜ್ಯ ಕೇವಲ ಮಾತಿನಲ್ಲಿಲ್ಲ, ದೇವರ ರಾಜ್ಯ ಶಕ್ತಿಯಲ್ಲಿದೆ. ಅಂದರೆ ಅದು ಕೇವಲ ಮಾತುಗಳಲ್ಲ, ಆ ಮಾತುಗಳ ಹಿಂದೆ ಶಕ್ತಿ ಇದೆ. ಇಟ್ಸ್ ದ ಪವರ್. ಓಕೆ, ದೇವರ ವಾಕ್ಯವನ್ನು ಮಾತಾಡುವುದಂದರೆ ಅದನ್ನು ಫೇತಲ್ಲಿ ಮಾತಾಡುವಂಥದ್ದು. ಹೇಗೆ ಮಾತಾಡುವಂಥದ್ದು? ನಿಮ್ಮ ಇನ್ನರ್ ಮ್ಯಾನ್ ಆತನು ಮಾತಾಡುತ್ತಾನೆ. ನಿಮ್ಮ ಇನ್ನರ್ ಮ್ಯಾನ್. ದ ಬೈಬಲ್ ಹೇಳ್ತದೆ, ವಿ ಆರ್ ನಾಟ್ ವಾಕ್ ಬೈ ಸೈಟ್, ವಿ ಆರ್ ನಾಟ್ ವಾಕ್ ಬೈ ಫೀಲಿಂಗ್, ವಿ ಆರ್ ವಾಕ್ ಬೈ ಫೇತ್. ನಾವು ನೋಡುವವರಾಗಿ ನಡೆಯುವವರಲ್ಲ, ಅನಿಸಿಕೆಯಲ್ಲಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರು. 2 ಕೊರಿಂಥಿಯನ್ 5:7 ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೀತೀವಿ. ಆದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಓಕೆ, ದಟ್ ಮೀನ್ಸ್ ಶರೀರ ನೀವಲ್ಲ, ಶರೀರದ ಒಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಹೊಸದಾಗಿ ಸೃಷ್ಟಿಸಲ್ಪಟ್ಟಂಥ, ಬಾರ್ನ್ ಅಗೇನ್ ಆದಂಥ, ಹೊಸ ಸೃಷ್ಟಿಯಾದಂಥ, ನ್ಯೂ ಕ್ರಿಯೇಷನ್ ಅಂತ ಹೇಳ್ತಾರೆ. ಆ ವ್ಯಕ್ತಿ ಮಾತಾಡುವಂಥದ್ದಾಗಿದೆ. ಓಕೆ, ಯೇಸು ಸ್ವಾಮಿ ಕೂಡ, ಸ್ಥಾನಿಕನಾದ ಯೋಹಾನನು ಕೂಡ ಮಾತಾಡುತ್ತಾನೆ. ಇಲ್ಲಿ ಯೇಸು ಸ್ವಾಮಿ, ದೇವರ ವಾಕ್ಯ ಹೇಳ್ತದೆ, ದೇವರು ಯಾರನ್ನು ಕಳಿಸಿದಾನೋ ಅವನಿಗೆ ಆತ್ಮ ವರವನ್ನು ಅಳತೆ ಮೀರಿ ಕೊಟ್ಟದ್ದರಿಂದ ಅವನು ದೇವರ ಮಾತುಗಳನ್ನು ಮಾತಾಡುತ್ತಾನೆ. ಗಾಸ್ಪಲ್ ಆಫ್ ಜಾನ್ 3:34 ಓದಿ ನಮಗೆ ಸಿಗ್ತದೆ. ಓಕೆ, ಹೇಗೆಂದರೆ ದೇವರು ಯಾರನ್ನು ಕಳಿಸಿದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿದ್ದರಿಂದ ಆತನು ದೇವರ ಮಾತುಗಳನ್ನು ಆಡುತ್ತಾನೆ. ಫಾರ್ ಹಿ ಹೂಮ್ ಗಾಡ್ ಹ್ಯಾಸ್ ಸೆಂಟ್ ಸ್ಪೀಕ್ಸ್ ದ ವರ್ಡ್ಸ್ ಆಫ್ ಗಾಡ್, ಫಾರ್ ಗಾಡ್ ಡಸ್ ನಾಟ್ ಗಿವ್ ದ ಹೋಲಿ ಸ್ಪಿರಿಟ್ ಬೈ ಮೆಷರ್. ಅಂದರೆ ಅಳತೆ ಮೀರಿ, ಅದಕ್ಕೆ ಲಿಮಿಟ್ ಇಲ್ಲ. ಅಂಥ ಆತ್ಮವನ್ನು ನಿಮಗೆ ಕೊಟ್ಟದ್ದರಿಂದ ಅವನು ದೇವರ ಮಾತುಗಳನ್ನು ಮಾತಾಡುತ್ತಾನೆ. ದೇವರ ಮಾತು ಅಷ್ಟೇ. ಇದು ಕೇವಲ ಯೇಸು ಸ್ವಾಮಿ ಬಗ್ಗೆ ಹೇಳಿದನು. ಯಾವ ದಿವಸ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದ್ದೀರಿ, ನಿಮ್ಮ ಒಳಗೆ ವಿತೌಟ್ ಮೆಜರ್, ಅಳತೆ ಮಾಡದಂಥ, ಬೈಬಲ್ ಹೇಳ್ತದೆ, ದೇವರ ಆತ್ಮ ನಿಮ್ಮಲ್ಲಿದ್ದಾನೆ. ಇನ್ನೊಂದು ಟ್ರಾನ್ಸ್ಲೇಷನ್ ಓದಿ, ದೇವರು ಕಳಿಸಿದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ, ಏಕೆಂದರೆ ದೇವರು ಆತನಿಗೆ ಪವಿತ್ರಾತ್ಮ ವರವನ್ನು ಪೂರ್ಣವಾಗಿ ಕೊಟ್ಟಿರುತ್ತಾರೆ.
ಫುಲ್ ಹೋಲಿ ಸ್ಪಿರಿಟ್ ಪೂರ್ಣವಾಗಿ. ಪವಿತ್ರಾತ್ಮ ನಿಮ್ಮ ಒಳಗೆ ಬರುವಾಗ ಆತನು ಅರ್ಧ ಬರುವುದಲ್ಲ. ಓಕೆ, ಅರ್ಧ ಬರುವಂಥದ್ದಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ಫುಲ್ ಆತನು ಬರುವಂಥದ್ದಲ್ಲ. ನೀವು ಬಾರ್ನ್ ಅಗೇನ್ ಆದಾಗಲೇ ನಿಮ್ಮ ಒಳಗೆ ಪವಿತ್ರಾತ್ಮನು ಪೂರ್ಣವಾಗಿದ್ದಾನೆ. ಆತನು ವ್ಯಕ್ತಿಯಾಗಿದ್ದಾನೆ, ಆತನು ಶಕ್ತಿಯಾಗಿದ್ದಾನೆ. ಓಕೆ, ಆತನು ಕೇವಲ ವ್ಯಕ್ತಿ ಮಾತ್ರ ಅಲ್ಲ, ಆತನು ಶಕ್ತಿ ಮತ್ತು ವ್ಯಕ್ತಿಯಾಗಿದ್ದಾನೆ. When the Holy Spirit come upon you, you will receive power ಅಂತ ಬೈಬಲ್ ಹೇಳ್ತದೆ. ಇಟ್ ಇಸ್ ದ ಪವರ್, ಶಕ್ತಿ. ಬಟ್ ಆತನು ವ್ಯಕ್ತಿಯಾಗಿದ್ದಾನೆ. ಆತನಿಗೆ ದುಃಖ ಆಗ್ತದೆ, ಆತನಿಗೆ ನೋವಾಗ್ತದೆ, ಬೈಬಲ್ ಹೇಳ್ತದೆ. ಬಟ್ ನಿಮ್ಮ ಒಳಗೆ ಆ ಪವಿತ್ರ ಆತ್ಮನು ಇದ್ದಾನೆ. ಯಾಕೆ ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳುವಂಥದ್ದು? ಹೆಚ್ಚಿನ ಪವಿತ್ರ ಆತ್ಮ ನಿಮಗೆ ಸಿಗಲಿಕ್ಕೆ ಅಲ್ಲ. ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳುವಂಥದ್ದು ನಾವು ಸ್ಪಿರಿಚುವಲಿ ದೇವರಾತ್ಮನಿಗೆ ಸೆನ್ಸಿಟಿವ್ ಆಗ್ತೇವೆ, ನಾವು ದೇವರಾತ್ಮನಿಗೆ ಅಧೀನವಾಗ್ತವೆ. ಈಲ್ಡ್ ಅಂತ ಹೇಳ್ತಾರೆ, ಈಲ್ಡ್ ಆಗ್ತವೆ. ಅದಕ್ಕೋಸ್ಕರ ಪವಿತ್ರಾತ್ಮನ ಕ್ಯಾರೆಕ್ಟರ್ಗಳು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ ಅದು ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗ್ತವೆ. ನಮ್ಮ ಎಮೋಷನ್ಗಳಲ್ಲಿ ಪವಿತ್ರಾತ್ಮನ ಕ್ಯಾರೆಕ್ಟರ್ಗಳು ಮ್ಯಾನಿಫೆಸ್ಟ್ ಆಗುತ್ತವೆ. ಪವಿತ್ರಾತ್ಮನ ಸ್ವಭಾವವು ನಮ್ಮ ಎಮೋಷನ್ಗಳಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಪವಿತ್ರಾತ್ಮನು ನಮ್ಮ ಮೂಲಕ ಮತ್ತು ನಿಮ್ಮ ಮೂಲಕ ಆತನು ಮಾತಾಡುತ್ತಾನೆ. ಪ್ರೈಸ್ ಗಾಡ್. ಕೊರ್ನೆಲಿಯಸನ ಮನೆಗೆ ಹೋಗಿ ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗಲೇ ಪೇತ್ರನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರ ಇಳಿಯಿತು. ಎಲ್ಲಿಂದ ಇಳಿಯಿತು? ಆ ಪವಿತ್ರಾತ್ಮ ವರ ಪರಲೋಕದಿಂದ ಬಂದದಲ್ಲ. ಪ್ರೈಸ್ ಗಾಡ್. ಪವಿತ್ರಾತ್ಮ ವರ ಪೇತ್ರನ ಒಳಗಿತ್ತು, ಪೇತ್ರನ ಒಳಗೆ. ಅದಕ್ಕೆ ಅಲ್ಲಿ ದೇವದೂತ ಹೇಳ್ತಾನೆ, ಅವನು ಕೆಲವು ಮಾತುಗಳನ್ನು ಹೇಳ್ತಾನೆ, ಅವನು ಹೇಳುವ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ರೈಟ್? ಪವಿತ್ರಾತ್ಮ ವರವು ಪೇತ್ರನಲ್ಲಿದೆ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವು. ನೀವು ನಂಬಿಕೆಯಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಇಲ್ಲಿ ಮಾತಾಡುತ್ತೀರಿ, ಅಲ್ಲಿ ಪವಿತ್ರಾತ್ಮನು ಚಲಿಸ್ತಾನೆ. ಓಕೆ, ಪವಿತ್ರಾತ್ಮನು ಚಲಿಸ್ತಾನೆ. ಪವಿತ್ರಾತ್ಮ ಅಂತ ಹೇಳಿದ್ರೆ ವ್ಯಕ್ತಿ ಮತ್ತು ಶಕ್ತಿ. ಅದಕ್ಕೆ ಬೈಬಲ್ ದ ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಅನ್ ಟು ಸಲ್ವೇಷನ್, ಟು ಚೇಂಜ್ ದ ಲೈಫ್ಸ್ ಆಫ್ ದ ಪೀಪಲ್. ಅದು ಕೇವಲ ಮಾತುಗಳಲ್ಲ, ಒಬ್ಬ ವ್ಯಕ್ತಿಯ ಜೀವಿತವನ್ನೇ ಅದು ಬದಲಾಯಿಸ್ತದೆ. ಒಬ್ಬ ವ್ಯಕ್ತಿಯ ಜೀವಿತವನ್ನು ಬದಲಾಯಿಸುವಂಥದ್ದು ಪವಿತ್ರಾತ್ಮನ ಕೆಲಸ. ವಿದೌಟ್ ಹೋಲಿ ಸ್ಪಿರಿಟ್ ಒಬ್ಬನ ಜೀವಿತ ಬದಲಾಗುವುದಿಲ್ಲ. ಅವನ ಮಾನಸಿಕವಾಗಿ ದೇವರ ವಾಕ್ಯಗಳನ್ನು ಕೇಳ್ಬೋದು, ಒಪಿನಿಯನ್ ಆಗಿ ಕೇಳ್ಬೋದು, ಬಟ್ ಅವನ ಹಾರ್ಟನ್ನು ಟ್ರಾನ್ಸ್ಫಾರ್ಮ್ ಮಾಡುವ ಆತನು, ಆತನ ಹಾರ್ಟನ್ನು ಬದಲಾಯಿಸುವ ಆತನು, ಒಬ್ಬ ಕಠಿಣ ವ್ಯಕ್ತಿಯನ್ನು ಮೃದು ವ್ಯಕ್ತಿಯನ್ನಾಗಿ ಮಾಡುವ ಆತನು ಬೇರೆ ಯಾರಲ್ಲ, ಈಸ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ನಾವು ಓದಿದ್ದು ನಮಗೆ ಸಿಗ್ತದೆ 36ನೇ ಎಜೆಕಿಯಲ್ 26ನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. I will give you a new heart and put a new spirit within you. I will take the heart of stone out of your flesh and give you a heart of flesh. Praise God. ಇಲ್ಲಿ ಬೈಬಲ್ ಹೇಳ್ತದೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ದಿಸ್ ವಾಸ್ ಅ ಪ್ರಾಫೆಟಿಕ್. ಬಟ್ ಈ ವಚನ ಕ್ರಿಸ್ತನಲ್ಲಿ ನೆರವೇರಿದೆ. ಈ ವಚನ ಕ್ರಿಸ್ತನ ನೆರವೇರಿದೆ. ಇವತ್ತು ನಮಗೆ ಹೊಸ ಮನಸ್ಸು ಸಿಕ್ಕಿದೆ. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಆತ ನಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸಿದ್ದಾನೆ. ಕಲ್ಲಾದ ಹೃದಯ, ಕಠೋರವಾದ ಹೃದಯ ಅದನ್ನು ತೆಗೆದು ಪವಿತ್ರಾತ್ಮ ನಮ್ಮ ಒಳಗೆ ಹೊಸ ಸ್ವಭಾವವನ್ನು ಹುಟ್ಟಿಸಿದ್ದಾನೆ. ಹೊಸ ಸ್ವಭಾವವನ್ನು ಆತ ನಮ್ಮಲ್ಲಿ ಉಂಟು ಮಾಡಿದ್ದಾನೆ. ದಿಸ್ ಓನ್ಲಿ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಇದು ಕೇವಲ ಪವಿತ್ರಾತ್ಮನ ಕೆಲಸವಾಗಿದೆ. ಇದು ಮನುಷ್ಯನ ಬಲ ಅಲ್ಲ, ಇದು ಫಿಲಾಸಫಿ ವರ್ಡ್ ಅಲ್ಲ. ಫಿಲಾಸಫಿ, ತತ್ವಜ್ಞಾನ ನಮ್ಮ ಹೃದಯವನ್ನು ಬದಲಾಯಿಸ್ತಿಲ್ಲ. ಓಕೆ, ಕೆಲವು ರೈಮಿಂಗ್ ವರ್ಡ್ಗಳು ನಮ್ಮ ಜೀವಿತವನ್ನು ಬದಲಾಯಿಸ್ತಿಲ್ಲ. ಬಟ್ ನಮ್ಮನ್ನು ಬದಲಾಯಿಸುವಂಥದ್ದು ಗಾಸ್ಪೆಲ್, ಸುವಾರ್ತೆ. ದ ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್. ಪ್ರಿಯ, ನೀವು ಸುವಾರ್ತೆಯನ್ನು ಹೇಳುತ್ತಿರುವಾಗ ನಿಮಗೆ ಯಾವಾಗಲೂ ಗೊತ್ತಿರಲಿ, ನಿಮ್ಮ ಒಳಗೆ ದೇವರು ಶಕ್ತಿಯನ್ನು ಇಟ್ಟಿದ್ದಾನೆ.
ನಿಮ್ಮನ್ನು ದೇವರು ಉಪಯೋಗಿಸ್ತಾನೆ ಅನೇಕರ ಜೀವಿತಗಳನ್ನು ಬದಲಾಯಿಸಲಿಕ್ಕೆ, ಅನೇಕರನ್ನು ಕನ್ಫ್ಯೂಷನ್ ಹಾಕಲಿಕ್ಕೆ ಅಲ್ಲ, ಅನೇಕರ ಜೀವಿತವನ್ನು ಬದಲಾಯಿಸಲಿಕ್ಕೆ. ಗಾಸ್ಪೆಲ್ ಇಸ್ ವೆರಿ ಸಿಂಪಲ್. ಯಾಕೆ ಯೇಸು ಕ್ರಿಸ್ತ ನಮಗೋಸ್ಕರ ಕಲ್ವಾರಿ ಕ್ರೂಜಲ್ಲಿ ಸತ್ತನು? ವೈ ಹಿ ಡೈಡ್? ಆತನು ಆತನಿಗೋಸ್ಕರ ಸತ್ತದಲ್ಲ, ಆತನ ತಪ್ಪುಗಳಿಗೋಸ್ಕರ ಆತನು ಸತ್ತದಲ್ಲ. ಆತನು ಸತ್ತದ್ದು ನಿನ್ನ ಮತ್ತು ನನ್ನ ಪಾಪಗಳಿಗೋಸ್ಕರ. ದ ಕ್ವಶನ್ ಬರುತ್ತದೆ, ನಾನೆಲ್ಲಿ ಪಾಪಿ? ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನಾನು ಯಾರಿಗೂ ತಪ್ಪು ಮಾಡಲಿಲ್ಲ. ಕೆಲವರು ಹೇಳುವುದುಂಟು, ನಾವು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನಾವು ಯಾರಿಗೂ ತಪ್ಪು ಮಾಡಲಿಲ್ಲ. ಬಟ್ ಆದರೆ ನೀನು ಹುಟ್ಟುವಾಗಲೇ ಪಾಪಿಯಾಗಿ ಹುಟ್ಟಿದ್ದಿ. ನೀನು ಹುಟ್ಟುವಾಗಲೇ ಪಾಪಿಯಾಗಿ ಹುಟ್ಟಿದ್ದಿ. ಕೊರ್ನೇಲ್ಯನು ಬಹಳ ಒಳ್ಳೆಯ ವ್ಯಕ್ತಿ. ಅವನು ಬಹಳವಾಗಿ ದಾನ ಧರ್ಮ ಮಾಡ್ತಿದ್ದ, ಪ್ರಾರ್ಥನೆ ಮಾಡ್ತಿದ್ದ, ಮನೆಯವರ ಸಂಗಡ ಪ್ರಾರ್ಥನೆ ಮಾಡುತ್ತಾ ಹೊರಗಿನಿಂದ ಒಳ್ಳೆಯ ಹೆಸರನ್ನು ಹೊಂದಿದ್ದ. ಯಹೂದ್ಯರಿಂದ ಅವನ ಪ್ರಾರ್ಥನೆ ಪರಲೋಕಕ್ಕೆ ಜ್ಞಾಪಕಾರ್ಥವಾಗಿ ಏರಿ ಬಂತು. ದೇವದೂತ ಆತನಿಗೆ ವಿಸಿಟ್ ಮಾಡಿದ. ಬಟ್ ಸ್ಟಿಲ್ ಆತನು ಪಾಪಿ. ಯಾಕೆಂದರೆ ಆದಾಮನ ಸಂಬಂಧದಿಂದ ಆತನು ಪಾಪಿ. ಒಂದು ವೇಳೆ ನಿನ್ನ ಸ್ವಭಾವ ಬದಲಾಗಬೇಕಂತ ಹೇಳಿದರೆ, ನಿನ್ನಲ್ಲಿ ನೂತನ ಸ್ವಭಾವ ಹುಟ್ಟಬೇಕಂತ ಹೇಳಿದರೆ, ಆ ಪೇತ್ರನು ಕರೆ, ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ. ಆಗ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ಅಲ್ಲಿ ಕೊರ್ನೇಲ್ಯನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾನು ಒಳ್ಳೆಯ ವ್ಯಕ್ತಿ, ನಾನು ಯಾರಿಗೂ ತಪ್ಪು ಮಾಡಲಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನಾನು ತುಂಬ ದಾನ ಧರ್ಮ ಮಾಡ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವದೂತನು ನನಗೆ ವಿಸಿಟ್ ಮಾಡಿದ್ದಾನೆ, ನನ್ನ ಹೆಸರೆಲ್ಲ ಇದೆ, ಒಳ್ಳೆಯದು, ನಾವು ಕುಟುಂಬವೇ ದಾನ ಧರ್ಮದ ಕುಟುಂಬ, ನಮ್ಗೆ ಯಾಕೆ ಸುವಾರ್ತೆ ಅಂತ ಹೇಳಲಿಲ್ಲ. ಬಟ್ ಆತನು ಪೇತ್ರನು ಕರೆದ. ಪೇತ್ರನ ಮಾತುಗಳಿಂದ ಆತನ ಮನೆ ರಕ್ಷಣೆ ಹೊಂದಿತು. ಪ್ರೇರೆ, ಇದೇ ಮಾತುಗಳನ್ನು ದೇವರು ನಿಮ್ಮಲ್ಲಿ ಇಟ್ಟಿದ್ದಾನೆ. ದೇವರು ಯಾರನ್ನು ಕಳುಹಿಸಿದಾನೋ ಅವರಿಗೆ ಆತ್ಮವರವನ್ನು ಅಳತೆ ಮೀರಿ ಕೊಟ್ಟದ್ದರಿಂದ ಅವನು ದೇವರ ಮಾತುಗಳನ್ನೇ ಮಾತಾಡುತ್ತಾನೆ. ಬೈಬಲ್ ಹೇಳುತ್ತೆ, ನೀವು ಹೊಸದಾಗಿ ಹುಟ್ಟಿದ್ದೀರಲ್ಲ, ನೀವು ಹೊಸದಾಗಿ ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ, ದೇವರ ಸದಾ ಜೀವವುಳ್ಳ ವಾಕ್ಯ ಎಂಬ ಬೀಜದಿಂದ ನೀವು ಹುಟ್ಟಿದ್ದೀರಿ. ರೈಟ್? 1 Peter 1:23 ಇಲ್ಲಿ ಈ ವಚನವನ್ನು ಓದುವ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಿ ಅಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಹ್ಯಾವಿಂಗ್ ಬೀನ್ ಬಾರ್ನ್ ಅಗೇನ್, ನಾಟ್ ಆಫ್ ಎ ಕರಪ್ಟಬಲ್ ಸೀಡ್ ಬಟ್ ಇನ್ಕರಪ್ಟಬಲ್ ಥ್ರೂ ದ ವರ್ಡ್ ಆಫ್ ಗಾಡ್ ವಿಚ್ ಲಿವ್ಸ್ ಅಂಡ್ ಅಬೈಡ್ಸ್ ಫಾರ್ ಎವರ್. ಓಕೆ, 24ನೇ ವಚನ ವೆರಿ ಇಂಪಾರ್ಟೆಂಟ್. 24 ಮತ್ತು 25. ನರಜಾತಿಯೆಲ್ಲ ಹುಲ್ಲಿನ ಆಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂ ಉದುರಿ ಹೋಗುವುದು, ಕರ್ತನ ಮಾತು ಸದಾಕಾಲ ಇರುವುದು. ಪುನಃ ಹೇಳ್ತೇನೆ, ಕರ್ತನ ಮಾತು ಸದಾಕಾಲ ಇರುವುದು ಎಂದು ಹೇಳಿದೆ ಅಷ್ಟೆ. ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯ. ಆ ಮಾತು ಯಾವುದಂತ ಹೇಳಿದರೆ, ದೇವರ ವಾಕ್ಯ ತುಚ್ಛವಾದ ನಿರಾಕರಿಸಿ ಅಮೂಲ್ಯವಾದನ್ನು ಮಾತಾಡಿದರೆ ನೀನು ನನ್ನ ಬಾಯಿ ಅಂತಿರುವೆ. ಪ್ರೇರೆ, ಬಾರ್ನ್ ಅಗೇನ್ ಆದ, ಹೊಸದಾಗಿ ಹುಟ್ಟಿದ, ಯೇಸುವನ್ನು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವಿಶ್ವಾಸಿ ಆತನು ದೇವರ ಬಾಯಾಗಿದ್ದಾನೆ. ದೇವರು ನಿಮ್ಮ ಮೂಲಕ ಲೋಕಕ್ಕೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಬಯಸ್ತಾನೆ. ನೀವು ಸುಮ್ಮನೆ ಇದ್ದರೆ ಸಮಥಿಂಗ್ ಇಸ್ ರಾಂಗ್. ನೀವು ಮಾತಾಡಬೇಕು, ದೇವರ ವಾಕ್ಯವನ್ನು ಇತರಿಗೆ ಹೇಳಬೇಕು, ಸುವಾರ್ತೆಯನ್ನು ಹೇಳಬೇಕು. ಸುವಾರ್ತೆ ನಿಮಗೆ ಅರ್ಥ ಆಯ್ತು ಅಂತ ಹೇಳಿದರೆ ನೀವು ಇತರಿಗೆ ಹೇಳುತ್ತೀರಿ. ದೇವರು ಹೇಳ್ತೇನೆ, ನನ್ನ ಪ್ರವಾದಿಯನ್ನು ನಾನು ಬೆಂಕಿಯನ್ನಾಗಿ ಚಮಟಿಯನ್ನಾಗಿ ಮಾಡುತ್ತೇನೆ, ಜನರನ್ನು ಸೌದೆಯನ್ನಾಗಿ ಮಾಡುತ್ತೇನೆ. ಯೆರೆಮೀಯ 5:14 ಓದಿದರೆ ನಮಗೆ ಸಿಗ್ತದೆ. ಜೆರೆಮಯ 5:14. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನೆಂಬ ದೇವರು ಇಂತೆನ್ನುತ್ತಾನೆ, ನೀವು ಹೀಗೆ ಅಂದುಕೊಂಡಿದ್ದೀರಲ್ಲ, ನಾನು ಪ್ರವಾದಿಯ ಬಾಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ ಈ ಜನರನ್ನು ಸೌದೆಯನ್ನಾಗಿ ಮಾಡುವೆನು, ಅದು ಅವರನ್ನು ತಿಂದು ಬಿಡುವುದು. ಬೈಬಲ್ ಹೇಳುತ್ತದೆ.
ಓಕೆ, ಈಗ ಇಸ್ರಾಯೇಲ್ ವಂಶವೇ, ಯೆಹೋವನ ಮಾತನ್ನು ಕೇಳು. ನಾನು ಒಂದು ಜನಾಂಗವನ್ನು ದೂರದಿಂದ ನಿಮ್ಮ ಮೇಲೆ ಬರಮಾಡುವೆನು. ಅದು ತಲತಲಾಂತರಗಳಿಂದಲೂ ಸ್ಥಿರವಾದ ಜನಾಂಗ. ಅದರ ಭಾಷೆ ನಿನಗೆ ತಿಳಿಯದು. ಅದು ಆಡುವ ಮಾತುಗಳನ್ನು ನೀನು ಗ್ರಹಿಸಲಾರೆ. ಇಲ್ಲಿ ಇಂಪಾರ್ಟೆಂಟ್, ನನ್ನ ಪ್ರವಾದಿಯನ್ನು ನಾನು ಬೆಂಕಿಯನ್ನಾಗಿ ಮಾಡುತ್ತೇನೆ, ಜನನು ಸೌದೆಯನ್ನಾಗಿ ಮಾಡುತ್ತೇನೆ. ಸೌದೆ ಏನಾಗ್ತದೆ? ಉರಿಯುತ್ತದೆ. ನಿಮ್ಮ ಬಾಯಲ್ಲಿ ದೇವರು ಬೆಂಕಿ ಇಟ್ಟಿದ್ದಾನೆ. ಎಲ್ಲ ಪಾಪದ ಸಂಗತಿಗಳನ್ನು ಸುಟ್ಟು ಬಿಟ್ಟು ಒಬ್ಬ ವ್ಯಕ್ತಿಯ ಜೀವಿತವನ್ನು ಅದು ಬದಲಾಯಿಸ್ತದೆ. ಗಾಸ್ಪೆಲ್ ಈಸ್ ದ ಪವರ್ ಆಫ್ ಗಾಡ್ ಅಂಟು ಸಲ್ವೇಷನ್. Gospel of God. Gospel is the power and to change the lives of the people. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿಮ್ಮಲ್ಲಿ ಹೊಸ ಮನಸ್ಸನ್ನು ಕೊಟ್ಟು. ಹೇಗೆ ನಮಗೆ ಹೊಸ ಮನಸ್ಸು ದೊರಕಿದೆ? ಥ್ರೂ ದ ಹೋಲಿ ಸ್ಪಿರಿಟ್. ಇಲ್ಲಿ ನಿಮ್ಮೊಂದು ವಚನ ನಾನು ತೋರಿಸ್ತೇನೆ. 1 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ. 1 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ. ಮನುಷ್ಯನ ಒಳಗಿನ ಆಲೋಚನೆಗಳನ್ನು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತೆ ಯಾರಿಗೆ ತಿಳಿಯುವುದು? ಹಾಗೆ ದೇವರ ಆಲೋಚನೆಗಳನ್ನು ದೇವರ ಆತ್ಮನೆ ಹೊರತು ಬೇರೆ ಯಾರು ಗ್ರಹಿಸ್ತಿಲ್ಲ. ಇಲ್ಲಿ 2 ಸಂಗತಿಗಳು. ಮನುಷ್ಯನ ಆಲೋಚನೆ, ದೇವರ ಆಲೋಚನೆ. ಮನುಷ್ಯನ ಆಲೋಚನೆ ಮನುಷ್ಯನ ಆತ್ಮನಿಗೆ ಗೊತ್ತು, ದೇವರ ಆಲೋಚನೆ ದೇವರ ಆತ್ಮನಿಗೆ ಗೊತ್ತು. ನೆಕ್ಸ್ಟ್ ಇಲ್ಲಿ ಹೇಳ್ತದೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. We have not received the spirit of the world, we have received the spirit of God. ಓಕೆ, ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸ್ತೇವೆ. ಓಕೆ, ನೆಕ್ಸ್ಟ್. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ನೆಕ್ಸ್ಟ್ ಹೇಳ್ತದೆ, ದೇವರ ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ. ಓಕೆ, ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವವನು ಯಾರು ಎಂದು ಬರೆದಿದೆ ಅಲ್ಲ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವವನು ಯಾರು? ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವವನು ಯಾರು ಎಂದು ಬರೆದಿದೆಯಲ್ಲ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಇಲ್ಲಿ ದೇವರು ಹೇಳ್ತಾನೆ, ನಾನು ಅವರಲ್ಲಿ ಹೊಸ ಮನಸ್ಸನ್ನು ಉಂಟು ಮಾಡುವೆ. ಇವತ್ತು ಕರ್ತನ ಮನಸ್ಸು ನಮಗೆ ಸಿಕ್ಕಿದೆ ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್. ಬಿಕಾಸ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಆ ಮೈಂಡಲ್ಲಿ ಪ್ರಿಯರೇ ಮೆಮೊರಿ ಕಮ್ಮಿ ಇರುವುದಿಲ್ಲ. ಆ ಮೈಂಡ್ ಬಡ್ ಮೈಂಡ್ ಅಲ್ಲ. ಆ ಮನಸ್ಸು ಡಿಫ್ರೆಂಟ್. ಅದಕ್ಕೋಸ್ಕರ ನೀವು ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ. ನೀವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಕೂತ್ಕೊಳ್ತೀರಿ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೀರಿ. ಯು ಆರ್ ಗೋಯಿಂಗ್ ಟು ಸ್ಟರ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರ ಆತ್ಮ ನಿಮ್ಮ ಒಳಗಿಂದ ಪ್ರಜ್ವಲಿಸ್ತೀರಿ. ಆಗ ನಿಮಗೆ ಪವಿತ್ರಾತ್ಮನ ಆಲೋಚನೆಗಳು ಬರುತ್ತವೆ. ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ನಿಮ್ಮ ಒಳಗಿದ್ದಾನೆ. ನೀವು ಯಾವಾಗ ನಂಬಿಕೆಯಿಂದ ನೀವು ಮಾತಾಡುತ್ತೀರಿ, ಹೇಳುತ್ತೀರಿ, ನನಗೆ ಕ್ರಿಸ್ತನ ಮನಸ್ಸು ಸಿಕ್ಕಿದೆ, ಐ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನೀವು ಆತ್ಮಿಕವಾಗಿ ಆತ್ಮ ಸಂಬಂಧವಾಗಿ ಮಾತಾಡಬಹುದು, ಶರೀರ ಸಂಬಂಧವಾಗಿ ಕೂಡ ಮಾತಾಡಬಹುದು. ಶರೀರ ಸಂಬಂಧವಾಗಿ ಮಾತಾಡುತ್ತಾದರೆ ಅನೇಕರು ಹೇಳ್ತಾರೆ 40 ವರ್ಷ ಆದ ನಂತರ 30 ವರ್ಷ ಆದ ನಂತರ ಮೆಮೊರಿ ಕಮ್ಮಿ ಆಗ್ತದೆ. ಅದು ಶರೀರ ಸಂಬಂಧ. ಬಟ್ ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನನ್ನ ಮೆಮೊರಿ ಕಮ್ಮಿ ಆಗುವುದಿಲ್ಲ. ಐ ರಿಮೆಂಬರ್ ಆಲ್ ಗುಡ್ ಥಿಂಗ್ಸ್. ಪ್ರಿಯರೇ, ನಿಮ್ಮ ಮೆಮೊರಿ ಇರುವಂಥದ್ದು ನಿಮ್ಮ ಪ್ರಾಣದಲ್ಲಿ. ನಿಮ್ಮ ಮೆಮೊರಿ ಯಾವತ್ತೂ ಕಡಿಮೆ ಆಗುವುದಿಲ್ಲ. ನಿಮ್ಮ ಮೆಮೊರಿ ಯಾವತ್ತೂ ಕಡಿಮೆ ಆಗುವುದಿಲ್ಲ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಮೆಮೊರಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾವತ್ತೂ ಹೇಳಬೇಡ್ರಿ ನಾನು ಮರೀತೇನೆ ಹೇಳಬೇಡ್ರಿ. ಆಗ ನಿಮ್ಮ ಸ್ಪಿರಿಟ್ ರಾಂಗ್ ಇನ್ಫಾರ್ಮೇಷನ್ ತೆಗೆದುಕೊಳ್ತಾನೆ.
ಮರೆಯುವಿಕೆಯನ್ನು ರಿಸೀವ್ ಮಾಡುತ್ತೀರಿ. ಬಟ್ ಅದರ ಬದಲು ಹೇಳಿ, ನನಗೆ ಕ್ರಿಸ್ತನ ಮನಸ್ಸು ಕೊಡಲ್ಪಟ್ಟಿದೆ. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನನಗೆ ಕ್ರಿಸ್ತನ ಮನಸ್ಸು ಕೊಡಲ್ಪಟ್ಟಿದೆ. ಯಾವಾಗಲೂ ಹೇಳ್ಬೇಡ್ರಿ ನನಗೆ ನೆನಪು ಕಮ್ಮಿ ಅಂತ ಹೇಳ್ಬೇಡ್ರಿ. ಯೇಸು ಹೇಳಿದ, ಸತ್ಯದ ಆತ್ಮನು ಬಂದಾಗ ನಿಮಗೆ ಎಲ್ಲವನ್ನು, ನಾನು ಉಪದೇಶಿಸಿದ ಎಲ್ಲವನ್ನು ನಿಮ್ಮ ನೆನಪಿಗೆ ತರುವನು. ಹಾಗಾದರೆ ನೆನಪಿಗೆ ತರುವ ಆತ ನಿಮ್ಮ ಒಳಗಿದ್ದಾನೆ. ಹೇಗೆ ನೀವು ಹೇಳ್ತೀನಿ ನನಗೆ ನೆನಪಿಲ್ಲ ಅಂತ? ಬೈಬಲ್ ಇದು ಕೂಡ ಹೇಳ್ತದೆ, ಆತನ ಉಪಕಾರ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ಹೇಗೆ ನೀವು ಹೇಳ್ತೀನಿ ನನಗೆ ಮರೆಯುತ್ತೇನಂತ? ನೋ, ಪವಿತ್ರ ಆತ್ಮನು ನಿಮ್ಮ ಮೈಂಡನ್ನು ಆಕ್ಟಿವೇಟ್ ಮಾಡುತ್ತಾನೆ. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಎವ್ರಿ ಡೇ ಮೆಡಿಟೇಟ್ ಮಾಡಿ ಹೇಳ್ರಿ, ನನಗೆ ಕ್ರಿಸ್ತನ ಮನಸ್ಸು ದೊರಕಿತ್ತು. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಐ ರಿಮೆಂಬರ್ ಆಲ್ ಸ್ಕ್ರಿಪ್ಚರ್. ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ನಾನು ಮರಿಬೇಡ. ನನ್ನ ಮನವೇ ಕೇಳು, ನೀನು ಒಂದನ್ನು ಕೂಡ ಮರಿಬೇಡ. ನನ್ನ ಬ್ರೈನ್ ಕೇಳು, ಒಂದನ್ನು ಕೂಡ ಮರಿಬೇಡ. ಎಲ್ಲವನ್ನು ನೆನಪಿಗೆ ತಾ. ನಾನು ಹೇಳ್ತೇನೆ, ಕಾಲೋಚಿತವಾದ ಮಾತುಗಳು ನಿಮ್ಮ ಬಾಯಲ್ಲಿ ಹೊರಡುತ್ತವೆ. ನಿಮ್ಮಲ್ಲಿ ಹೊಸ ಸ್ವಭಾವವನ್ನು ದೇವರು ಹುಟ್ಟಿಸಿದ್ದಾನೆ. ಒಂದಿನ ಹುಟ್ಟಿಸುವಾತನಲ್ಲ, ಆಲ್ರೆಡಿ ಕ್ರಿಸ್ತನಲ್ಲಿ ನಿಮ್ಮಲ್ಲಿ ಹೊಸ ಸ್ವಭಾವವನ್ನು ಉಂಟು ಮಾಡಿದ್ದಾನೆ. ನೂತನ ಸ್ವಭಾವ ನಿಮ್ಮಲ್ಲಿ ಹುಟ್ಟಿದೆ. ಪ್ರೇರ್, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ದೇವರ ವಾಕ್ಯವನ್ನು ಎವ್ರಿ ಡೇ ಮೆಡಿಟೇಟ್ ಮಾಡಿರಿ. ಕ್ರಿಸ್ತ ಯೇಸುವಿನಲ್ಲಿರುವ ಉಪದೇಶ ಏನು? 4:22 ವಚನ, 4:22, ಎಫೆಸಿಯನ್ 4:22. ಯೇಸುವಿನಲ್ಲಿರುವ ಸತ್ಯ ಉಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಓಕೆ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ, ಆಂತರ್ಯದ ಮನುಷ್ಯ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಹೇಗೆ ಧರಿಸಿಕೊಳ್ಳುವಂಥದ್ದು? ಸ್ಪೀಕಿಂಗ್ ಗಾಡ್ಸ್ ವರ್ಡ್, ಮೆಡಿಟೇಷನ್. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವ ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನಾನು ಅದೇ ಇಂಗ್ಲಿಷ್ನಲ್ಲಿ ಓದ್ತೇನೆ. ಇಂಗ್ಲಿಷ್ನಲ್ಲಿ, that you put on and put off concerning your former conduct the world man which grows corrupt according to the deceitful lust, and be renewed in the spirit of your mind. Be renewed in the spirit of your mind. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿರಿ. And that you put on the new man. ಒಳಗೆ ನ್ಯೂ ಮ್ಯಾನ್ ಇದೆ, ಹೊರಗೆ ಓಲ್ಡ್ ಮ್ಯಾನ್. ಓಕೆ, put on the new man which was created according to God in true righteousness and holiness. Already you created righteousness, true righteousness and holiness. ನೀವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ಹುಟ್ಟಿದ್ದೀರಿ. ನೀತಿವಂತರಾದ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ಹುಟ್ಟಿದ್ದೀರಿ. ಪ್ರೇರಿ, ಈ ಸತ್ಯಾಂಶಗಳನ್ನು ನೀವು ಮೆಡಿಟೇಟ್ ಮಾಡಿದಾಗ ನಾನು ಹೇಳ್ತೇನೆ, ನಿಮ್ಮ ಹೊರಗಿನ ಸ್ಥಿತಿಯು ದಿನೇ ದಿನೇ ನಾಶವಾಗ್ತಾ ಇದ್ದರು, ನಿಮ್ಮ ಆಂತರ್ಯವು ದಿನೇ ದಿನೇ ನೂತನವಾಗುತ್ತದೆ, ರಿನ್ಯೂ ಆಗುತ್ತದೆ. ಓಕೆ, ಲೆಟ್ಸ್ ಪ್ರೇ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಲಿಲ್ಲ, ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ನೀನು ಎದ್ದು ಬಂದಿದೆಯೆಂದು ನಾವು ನಂಬುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ನಂಬುತ್ತೇವೆ, ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇವೆ, ನೂತನ ಸೃಷ್ಟಿಯಾಗಿದ್ದೇವೆ. ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿದೆ, ನಿನ್ನ ವಾಕ್ಯವು ನಮ್ಮ ಬಾಯಲ್ಲಿದೆ, ನಿನ್ನ ವಾಕ್ಯಗಳನ್ನೇ ನಾವು ಮಾತಾಡುವರಾಗಿದ್ದೇವೆ.
ನೀನು ಯಾರನ್ನು ಕಳಿಸ್ತೀಯೋ ಅವನಿಗೆ ಆತ್ಮ ವರವನ್ನು ಅಳತೆ ಮೀರಿ ಕೊಟ್ಟದ್ದರಿಂದ ಅವನು ದೇವರ ಮಾತುಗಳನ್ನು ಮಾತಾಡುತ್ತಾನೆ. ನೀನು ನಮಗೆ ಅಳತೆ ಮೀರಿ ನಿನ್ನ ಆತ್ಮನಲ್ಲಿ ಪಾಲನ್ನು ಅನುಗ್ರಹ ಮಾಡಿದೆ. ವಿ ಆಲ್ವೇಸ್ ಸ್ಪೀಕ್ ಗಾಡ್ಸ್ ವರ್ಡ್ ಓ ಗಾಡ್. ವಿ ಸ್ಪೀಕ್ ಗಾಡ್ಸ್ ವರ್ಡ್ ಓ ಮಾಸ್ಟರ್. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರೆಲ್ಲರೂ ಅಂತರ್ಯದಲ್ಲಿ ಎದ್ದೇಳು, ವಾಕ್ಯಗಳನ್ನು ಮಾತಾಡಲಿ, ಆರೋಗ್ಯವನ್ನು ಮಾತಾಡಲಿ, ಸಮೃದ್ಧಿಯನ್ನು ಮಾತಾಡಲಿ, ಸಮಾಧಾನವನ್ನು ಮಾತಾಡಲಿ, ಪ್ರೀತಿಯನ್ನು ಮಾತಾಡಲಿ. ಸ್ಪೀಕ್. ಲೆಟ್ ದ ರಿವರ್ ಆಫ್ ಗಾಡ್ ಫ್ಲೋ ಇನ್ಸೈಡ್ ಟು ಔಟ್ಸೈಡ್ ಓ ಗಾಡ್. ಅವರ ದೇಹದ ಆರೋಗ್ಯವು ನಾರ್ಮಲ್ ಆಗಿರಲಿ ಯೇಸು ನಾಮದಲ್ಲಿ. ಅವರ ಅಂತರದಲ್ಲಿ ಎದ್ದೇಳಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅವರ ದೇಹದಲ್ಲಿರುವ ಎಲ್ಲ ಅಲರ್ಜಿಗಳು, ಅಥ್ರೈಟಿಸ್ಗಳು, ಪೇನ್ಗಳು ಯೇಸುವಿನ ನಾಮದಲ್ಲಿ ಈಗಲೇ ಹೊರಗೆ ಬರಲಿ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. Be healed now in Jesus' name. I thank you, Lord, for the healing, oh God. Thank you, Lord, for the ministering angels. In Jesus' name. Amen, 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 amen.